ಹಾಯ್ ಫ್ರೆಂಡ್ಸ್, ನಾನಿವತ್ತೊಂದು ಆನಿಯನ್ ಪಕೋಡ ಸಿಂಪಲ್ಲಾಗಿ ಮನೇಲಿ ಮಾಡ್ಕೊಳ್ಳೋದು ತೋರಿಸ್ತಾ ಇದ್ದೀನಿ. ಒಂದು 3 ಈರುಳ್ಳಿ ತೊಗೊಂಡಿದ್ದೀನಿ ದೊಡ್ಡದು, ಒಂದೆರಡು ಚಿಕ್ಕ ಆಲೂಗಡ್ಡೆ ತೊಗೊಂಡಿದ್ದೀನಿ. ನೋಡಿ ಹೇಗೆ ಮಾಡೋದು ಅಂತ ತೋರಿಸ್ತೀನಿ. ಈಗ ಈರುಳ್ಳಿನ ಉದ್ದುದ್ದವಾಗಿ, ತುಂಬ ತೆಳುವು ಬೇಡ, ತುಂಬ ದಪ್ಪ ಬೇಡ, ಮೀಡಿಯಮ್ ಆಗಿ ಕಟ್ ಮಾಡ್ಕೊಳ್ಳಿ. ನೋಡಿ ಅದು ಹಿಂಗೆ ಸ್ವಲ್ಪ ಪುಡಿ ಮಾಡಬೇಕು, ಯಾಕಂದರೆ ಅದು ದಪ್ಪ ದಪ್ಪ ಇದ್ದರೆ ಚೆನ್ನಾಗಿ ಬರಲ್ಲ. ಅದು ಒಂದೊಂದಾಗಿ ಬಿಟ್ಕೊಂಡ್ರೆ ಚೆನ್ನಾಗಿ ಬರುತ್ತೆ. ನೋಡಿ ಈ ಥರ ಕಲಿಸ್ಕೊಂಡು ಸ್ವಲ್ಪ ಕೈಲಿ ಚೆನ್ನಾಗಿ ಈ ಥರ ಬಿಡಿ ಬಿಡಿ ಮಾಡ್ಕೊಳ್ಳಿ. ಅದನ್ನು ಮಾಡಿಕೊಂಡು ಒಂದು ಬೇರೆ ಪಾತ್ರೆಗೆ ಶಿಫ್ಟ್ ಮಾಡ್ಕೊತಾ ಇದ್ದೀನಿ. ನೋಡಿ ಅಂದರೆ ಅದು ಪೂರ ಈರುಳ್ಳಿ ಏನು ಒಟ್ಟಿಗಿರುತ್ತಲ್ಲ, ಅದು ಸ್ವಲ್ಪ ಬಿಡಿ ಬಿಡಿಯಾಗಿ ಬಂದರೆ ಚೆನ್ನಾಗಿ ಬರುತ್ತೆ. ಅದು ಒಟ್ಟಿಗಿದ್ರೆ ಬೇಯಲ್ಲ ಬೇಗ. ಈ ಥರ ಒಂದು ಸಪ್ರೇಟ್ ಆಗಿದ್ರೆ ಚೆನ್ನಾಗಿ ಎಣ್ಣೆಯಲ್ಲಿ ಬೇಯಿಸ್ಲಿಕ್ಕೆ ಸರಿ ಆಗುತ್ತೆ. ನೋಡಿ ಆನಿಯನ್, ಈ ಆಲೂಗಡ್ಡೆ 2 ಇಟ್ಕೊಂಡಿದ್ನಲ್ಲ, ಅದು ಕೂಡ ಅದೇ ಥರ ಕಟ್ ಮಾಡ್ಕೊಂಡಿದ್ದೀನಿ ಚಿಕ್ಕ ಚಿಕ್ಕದಾಗಿ ತೆಳುವಕ್ಕೆ. ನೋಡಿ ಈ ಥರ ಕಟ್ ಮಾಡ್ಕೊಳ್ಳಿ. ಈರುಳ್ಳಿ ಆಲೂಗಡ್ಡೆ ಸೇಮ್ ಆಗಿ ಒಂದೇ ಥರ ಕಟ್ ಮಾಡಿ ತಗೊಂಡಿದ್ದೀನಿ. ನೋಡಿ ಈ ಥರ ಚೆನ್ನಾಗಿ ಎರಡನ್ನು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಅದಕ್ಕೆ ಈಗ ಸ್ವಲ್ಪ ಉಪ್ಪು ಮತ್ತು ಖಾರದ ಪುಡಿ ಹಾಕಿ ಕಲಸಿದ್ರೆ ನೀರು ಬಿಡುತ್ತೆ ಅದರಲ್ಲಿ. ಆ ಥರ ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ಉಪ್ಪು ಹಾಕ್ಕೊಂಡು ಜೊತೆಗೆ ಖಾರದ ಪುಡಿನೂ ಸ್ವಲ್ಪ ಹಾಕಿ ಚೆನ್ನಾಗಿ ಈ ಥರ ಕಲಿಸ್ಬೇಕು. ಉಪ್ಪು ಹಾಕಿದ ಕೂಡಲೇ ಅದು ನೀರು ಬಿಡೋಕ್ಕೆ ಸ್ಟಾರ್ಟ್ ಆಗುತ್ತೆ. ಈರುಳ್ಳಿ ಇದೆಲ್ಲ ನೀರು ಬಿಟ್ಟರೆ ನಿಮಗೆ ಕಡೆಗೆ ಎಷ್ಟು ಹಿಟ್ಟು ಹಾಕಬೇಕು ಅದು ಹದ ಗೊತ್ತಾಗುತ್ತೆ. ಮತ್ತು ನೀರು ಹಾಕಿದರೆ ಜಾಸ್ತಿ ತೆಳುವಾಗ್ಬಿಡತ್ತಲ್ಲ, ತೆಳುವಾಗಬಾರ್ದು. ಅದಕ್ಕೆ ನೋಡಿ ಉಪ್ಪು ಹಾಕಿ ಫಸ್ಟ್ ಈ ಥರ ಕಲಿಸ್ಕೊಂಡ್ರೆ ಏನಾಗುತ್ತೆ, ನೀರು ಬಿಟ್ಕೊಳ್ಳುತ್ತೆ ಫಸ್ಟ್ ಅದು. ನೋಡಿ ಸ್ವಲ್ಪ ಖಾರದ ಪುಡಿ, ಹಸಿಮೆಣಸು ಹಾಕ್ತೀನಿ, ಅದಕ್ಕೆ 1 ಚಮಚ ಖಾರದ ಪುಡಿ ಹಾಕಿದ್ದೀನಿ. ಖಾರದ ಪುಡಿ ಉಪ್ಪು ಹಾಕಿ ಚೆನ್ನಾಗಿ ಸ್ವಲ್ಪ ಈ ಥರ ಕೈಲಿ ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ. ಜೀರಿಗೆ ಹಾಕಿದ್ದೀನಿ ನೋಡಿ ಇದರಲ್ಲಿ. ಜೀರಿಗೆ ಸ್ವಲ್ಪ ಅಜ್ವಾಯಿನ್ ಇದ್ದರೂ ಅದನ್ನು ಹಾಕ್ಕೊಳ್ಬೋದು. ಜೀರಿಗೆನೂ ಹಾಕಿದ್ದೀನಿ. ಹಾಕಿಬಿಟ್ಟು ಚೆನ್ನಾಗಿ ಅದು ಸ್ವಲ್ಪ ನೀರು ಬಿಡಬೇಕು. ಅದು ಈರುಳ್ಳಿ ಸೋಡಾ, ಸ್ವಲ್ಪ ಅಡುಗೆ ಸೋಡಾ ಹಾಕ್ಕೊಳ್ಳಿ. ಉಪ್ಪು ಖಾರದ ಪುಡಿ ಹಾಕಿ ಕಲಸಿದ್ರಿಂದ ಅದು ಸ್ವಲ್ಪ ನೀರು ಬಿಡುತ್ತೆ 1-2 ನಿಮಿಷಕ್ಕೆ ಚೆನ್ನಾಗಿ. ನೋಡಿ ಇಲ್ಲಿ ಕರಿಬೇವು ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಹಸಿಮೆಣಸು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ, ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಸ್ವಲ್ಪ ಜಾಸ್ತಿನೇ ಹಾಕಿ ಕೊತ್ತಂಬರಿ ಸೊಪ್ಪು, ಏನಾಗಲ್ಲ. ಎಲ್ಲ ಸೇರಿಸಿ ತೊಳೆದು ಚೆನ್ನಾಗಿ ಕಟ್ ಮಾಡಿ ಇಟ್ಟಿದ್ದೆ ನಾನು ಸೊಪ್ಪುಗಳು. ಕರಿಬೇವು ಸೊಪ್ಪು ಮತ್ತು ಕೊತ್ತಂಬರಿ ಸೊಪ್ಪು ಮತ್ತು ಶುಂಠಿ ಹಾಕಬೇಕು, ಸ್ವಲ್ಪ ಹಸಿಮೆಣಸು, ಶುಂಠಿ ಇಷ್ಟನ್ನು ಹಾಕಿ ಚೆನ್ನಾಗಿ ಈ ಥರ ನೀರೆಲ್ಲ ಸ್ವಲ್ಪ ನೀರು ಬಿಡಬೇಕದು, ಆ ಥರ ಕಲಿಸ್ಕೊಳ್ಳಿ. ನೋಡಿ ಚೆನ್ನಾಗಿ ಕಲಿಸಿದ್ರೆ ಅದು ನೋಡಿ ಎಷ್ಟು ನೀರು ಬಿಡ್ತಾ ಇದೆ. ಈಗ ಆ ಥರ ನೀರು ಬಿಟ್ಕೊಂಡು ಬಂದರೆ ನಿಮಗೆ ಹಿಟ್ಟು ಹಾಕೋಕ್ಕೆ ಹದ ಗೊತ್ತಾಗುತ್ತೆ. ಸ್ವಲ್ಪ ಇದು ಫಸ್ಟೇ ನೀರು ಬಿಟ್ಟಿದ್ರೆ ಆಮೇಲೆ ಹಿಟ್ಟು ಹಾಕುವಾಗ ಜಾಸ್ತಿ ನೀರು ಬಿಟ್ಕೊಳ್ಳಲ್ಲ. ನೋಡಿ ಈಗ ಚೆನ್ನಾಗಾಯ್ತು. ನೋಡಿ ಇಲ್ಲಿ ಸ್ವಲ್ಪ 1-2-3 ಸ್ಪೂನ್ ಆಗೋಷ್ಟು ಅವಲಕ್ಕಿ ಹಾಕ್ಕೊಂಡಿದ್ದೀನಿ ನಾನಿಲ್ಲಿ. ಅವಲಕ್ಕಿ ಚೆನ್ನಾಗಿ ಹಾಕಿ ಕಲಸಿ ಅದು ಸ್ವಲ್ಪ ನೀರಿಗೆ ಸರಿ ಹೋಗುತ್ತೆ. ಅದು ನೀರು ಬಿಟ್ಟಿದೆ ಅಲ್ಲ, ಈರುಳ್ಳಿ ಎಲ್ಲ ಕರೆಕ್ಟಾಗುತ್ತೆ. ಅವಲಕ್ಕಿ ಹಾಕ್ಕೊಂಡು ಕಲಿಸ್ಕೊಳ್ಳಿ ಈಗ ಚೆನ್ನಾಗಿ. ಮತ್ತು ನೀರು ಹಾಕಲ್ಲ ಇದರಲ್ಲಿ ನಾನು. ನೀರು ಹಾಕಿದರೆ ಅದು ಈರುಳ್ಳಿ ನೀರು ಬಿಡುತ್ತೆ, ಮತ್ತು ಸ್ವಲ್ಪ ನೀರು ಹಾಕಿಬಿಟ್ರೆ ನೀರಾಗುತ್ತೆ. ಅದರಿಂದ ನೀರು ಹಾಕಲ್ಲ. ಅದರಿಂದ ಅವಲಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ನೋಡಿ ಅಕ್ಕಿ ಹಿಟ್ಟಿದ್ದು ಗರಿ ಗರಿ ಬರಬೇಕಲ್ಲ, ಅದಕ್ಕೆ ಅಕ್ಕಿ ಹಿಟ್ಟು ಹಾಕಿ. ಅಕ್ಕಿ ಹಿಟ್ಟು ಹಾಕಿದರೆ ಪಕೋಡ ಗರಿಗರಿಯಾಗಿ ಬರುತ್ತೆ ನಿಮಗೆ. ಆ ಥರ ಅಕ್ಕಿ ಹಿಟ್ಟು ಹಾಕ್ಕೊಂಡು ಚೆನ್ನಾಗಿ ಕಲಿಸ್ಕೊಳ್ಳಿ. ಎಷ್ಟು ಚೆನ್ನಾಗಿ ಕಲಿಸ್ತೀರೋ ಅಷ್ಟು ಚೆನ್ನಾಗಿ ಬರುತ್ತೆ ನಿಮಗೆ ಅದು ಪಕೋಡ. ನೋಡಿ ಈ ಥರ ಚೆನ್ನಾಗಿ ಕಲಿಸ್ಕೊಳ್ಳಿ 1-2 ಸೆಕೆಂಡ್, 1-2 ನಿಮಿಷ ಚೆನ್ನಾಗಿ ಈ ಥರ ಕೈಲಿ ಅದೆಲ್ಲ ಮಿಕ್ಸ್ ಆಗಬೇಕು. ಹಿಟ್ಟು ಉಪ್ಪು ಖಾರ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ನಾನಿಲ್ಲಿ 1 ಬಟ್ಲು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನೋಡಿ, ಅದನ್ನು ಹಾಕಿ. ಕಡಲೆ ಹಿಟ್ಟು ಅಷ್ಟು ಬೇಕಾಗುತ್ತೆ. ನೀರು ಬಿಟ್ಬಿಡುತ್ತೆ ಅದು ಸ್ವಲ್ಪ ಕಲಿಸ್ತಾ ಅದು ಫುಲ್ ಬೇಕಾಗುತ್ತೆ. ಚೆನ್ನಾಗಿ ಹಾಕ್ಕೊಂಡು ಚೆನ್ನಾಗಿ ಕಲಿಸ್ತಾ ಇದ್ದರೆ ಅದು ನೀರು ಬಿಡ್ತಾ ಇರುತ್ತೆ. ನೀವು ಕಲಿಸ್ತಾ ಇದ್ದಂಗೂ ನೀರು ಬಿಟ್ಕೊಳ್ಳುತ್ತೆ ಅದು ನೀರಾದರೆ ಸಾಫ್ಟ್ ಬಂದುಬಿಡುತ್ತೆ, ಗರಿ ಬರಲ್ಲ. ಅದಕ್ಕೆ ನೀರು ಹಾಕಬಾರ್ದು. ಆದಷ್ಟು ಕಡಲೆ ಹಿಟ್ಟು ಹಾಕಿ ಚೆನ್ನಾಗಿ ಗಟ್ಟಿಗೆ ಕಲಿಸ್ತಗೊಳ್ಳಿ. ನೋಡಿ ಈ ಥರ ಕಲಿಸ್ಲಿಕ್ಕೆ 1-2 ನಿಮಿಷ ಟೈಮ್ ಹಿಡಿಯುತ್ತೆ, ಚೆನ್ನಾಗಿ ಕಲಿಸ್ಕೊಳ್ಬೇಕು. ಹಾಗೆ ಫ್ರೆಂಡ್ಸ್, ನಮ್ಮದೊಂದು ಹೊಸ ಯೂಟ್ಯೂಬ್ ಚಾನಲ್ ನೋಡಿ, ಸಿಂಪಲ್ ರೆಸಿಪಿ ಮಾಡಿ ತೋರಿಸ್ತಾ ಇದ್ದೀನಿ. ಸ್ವಲ್ಪ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ನೋಡಿ ನಾನು ಈ ಥರ ಕಲಸಿಟ್ಟಿದ್ನಲ್ಲ, ನೋಡಿ ಇಷ್ಟು ಹದಕ್ಕೆ ಬಂದಿದೆ. ಅದು ಇಷ್ಟು ಗಟ್ಟಿಯಾಗಿದೆ, ನೀರು ಹಾಕಿಲ್ಲ ನಾನಲ್ಲಿ. ನೋಡಿ ಇಲ್ಲೊಂದು ಬಾಣಲೆ ತೊಗೊಂಡಿದ್ದೀನಿ, ಎಣ್ಣೆ ಬಿಸಿಗಿಟ್ಟಿದ್ದೀನಿ. ನೋಡಿ ಅದು ಎಣ್ಣೆ ಬಿಸಿ ಆದ ತಕ್ಷಣ ಹಾಕ್ಬಿಡಿ. ಈಗ ನೋಡಿ ಎಣ್ಣೆ ಕಾದಿದೆ, ನಾನು
ಇಟ್ಟಿದ್ದಲ್ಲ, ಎಣ್ಣೆ ಬಿಸಿ ಆಗಿದೆ. ಅದು ಚೆನ್ನಾಗಿ ಸ್ವಲ್ಪ ಕಾಯಬೇಕು ಎಣ್ಣೆ. ಅದು ಎಣ್ಣೆ ಕಾಯಲಿಲ್ಲ ಅಂದರೂ ಅವಾಗೂ ಗರಿ ಗರಿ ಬರೋದ ನಿಮಗೆ ಪಕೋಡ. ನೋಡಿ, ಹಿಟ್ಟು ಚೆನ್ನಾಗಿ ಕಲಸಿಟ್ಕೊಂಡಿದ್ದೀನಿ, ಎಣ್ಣೆ ಬಿಸಿಗೆ ಇಟ್ಟಿದ್ದೀನಿ. ಈಗ ನೋಡಿ, ಒಂಚೂರು ಹಿಟ್ಟು ಹಾಕಿ ಫಸ್ಟು ನೋಡಿ ಅದು ಕಾದಿದೆಯೋ ಇಲ್ವೋ ಎಣ್ಣೆ ಅನ್ನೋದನ್ನು ಟ್ರೈ ನೋಡ್ಕೊಳ್ಳಿ. ಬಿಸಿ ಆದಮೇಲೆ ಹಾಕಿದ ತಕ್ಷಣ ಮೇಲೆ ಬಂದುಬಿಡ್ತು ಅಂದರೆ ನಿಮಗೆ ಎಣ್ಣೆ ಬಿಸಿ ಆಗಿದೆ ಅಂತ. ಅದು ಇನ್ನೂ ಹೋಗಿ ಕೆಳಗಡೆ ಕುತ್ಕೊಬಿಟ್ಟಿದೆ, ಮೇಲೆ ಬರಲಿಲ್ಲ ಅಂದರೆ ಎಣ್ಣೆ ಕಾದಿಲ್ಲ ಅಂತ ಅರ್ಥ. ಅದಕ್ಕೆ ನೋಡಿ, ಎಣ್ಣೆ ಬಿಸಿ ಆಗಿದೆ ಅಲ್ಲ, ಇವಾಗ ಒಂದೊಂದೇ ಪಕೋಡ. ಅದು ಉಂಡೆ ಏನು ಮಾಡೋದು ಬೇಡ, ಸ್ವಲ್ಪ ಹಾಗೆ ಹಾಕಿ. ಉಂಡೆ ಮಾಡಿದರೆ ಅದು ಒಳಗಡೆ ಸರಿ ಬೇಯಲ್ಲ ಅದು. ಅದರಿಂದ ಸ್ವಲ್ಪ ಸ್ವಲ್ಪ ಹಂಗಂಗೆ ಕೈಲಿ ಇಟ್ಕೊಂಡು ಹೋದರೆ ಅದು ಅಗಲ ಬರುತ್ತೆ, ಚೆನ್ನಾಗಾಗತ್ತೆ, ಗರಿ ಗರಿಯಾಗಿ ಬೇಯುತ್ತೆ ನಿಮಗೆ. ನೋಡಿ, ಈ ಥರ ಎಲ್ಲ ಹಾಕ್ಕೊಂಡು ಚೆನ್ನಾಗಿ ಸ್ವಲ್ಪ ಫಸ್ಟು ಸ್ವಲ್ಪ ದೊಡ್ಡ ಉರಿ ಮಾಡಿ, ಆಮೇಲೆ ಒಂದೆರಡು ನಿಮಿಷ ಸಣ್ಣ ಉಲ್ಟಾ ಮಾಡಿ ಸಣ್ಣ ಉರಿಲಿ ಬೇಯಿಸಿದ್ರೆ ಚೆನ್ನಾಗದು ನಿಮಗೆ ಗರಿ ಗರಿಯಾಗಿ ಬರುತ್ತೆ. ನೋಡಿ, ನಾನು ಹಾಕಿದ್ನಲ್ಲ, ಸ್ವಲ್ಪ ಒಂದೆರಡು ನಿಮಿಷ ದೊಡ್ಡ ಉರಿಲಿ ಬೇಯಿಸ್ಕೊಳ್ಬೇಕು ಫಸ್ಟು. ಆಮೇಲೆ ಸ್ವಲ್ಪ ಸಣ್ಣ ಮಾಡಿ ಬೇಯಿಸ್ಕೊಂಡ್ರೆ ಗರಿ ಗರಿಯಾಗಿ ಪಕೋಡ ನಿಮಗೆ ಬರುತ್ತೆ ಚೆನ್ನಾಗಿ. ನೋಡಿ, ಇಷ್ಟ ಆಯಿತು. ನಾನು ಹಾಕಿದ್ನಲ್ಲ, ನೋಡಿ ಈ ಥರ ಆಗಿದೆ. ಇವಾಗ ಇಷ್ಟು ಕಲರ್ ಚೇಂಜ್ ಆದರೆ ಸಾಕು, ನೀವು ತೆಗಿಬೋದು. ನೋಡಿ, ಚೆನ್ನಾಗಿ ಬಂದಿದೆ. ನೋಡಿ, ಇಷ್ಟು ಹದ ಬಂದರೆ ನೋಡಿ, ಕಲ್ಲರು ಹೆಂಗೆ ಚೇಂಜ್ ಆಗಿದೆ ಅಲ್ಲ, ಇಷ್ಟಾದರೆ ಸಾಕು. ಒಂದೆರಡು ನಿಮಿಷ ಹಿಡಿಯುತ್ತೆ ಅದು ಬೇಯೋಕ್ಕೆ. ಪಟ್ಟಂತ ಏನು ಬೆಂದುಬಿಟ್ರೆ, ಪಟ್ಟಂತ ಹಾಕಿ ದೊಡ್ಡ ಊರಿಲಿ ಬೇಯಿಸ್ಬಿಟ್ರೆ ಅದು ಬೇಯಲ್ಲ, ಒಳಗಡೆ ಎಲ್ಲ ಹಸಿ ಹಸಿ ಹಾಗೆ ಇರುತ್ತೆ. ಅದರಿಂದ ಒಂದೆರಡು ನಿಮಿಷ ಸಣ್ಣ ಉರಿಲಿ ಚೆನ್ನಾಗಿಟ್ಟು ಬೇಯಿಸ್ಕೊಂಡು ತಕ್ಕೊಂಡ್ರೆ ತಿನ್ನೋವಾಗಲೂ ಗರಿ ಗರಿ ಆಗಿರುತ್ತೆ, ಟೇಸ್ಟು ಇರುತ್ತೆ. ಮೆತ್ತಗಿದ್ರೆ ಅಷ್ಟು ಟೇಸ್ಟ್ ಬರಲ್ಲ. ಅದರಿಂದ ಚೆನ್ನಾಗಿ ಸಣ್ಣ ಉರಿಲಿ ಬೇಯಿಸಿ ತಗೊಳ್ಬೇಕು. ನೋಡಿ, ಕಲರು ಚೆನ್ನಾಗಿ ಬಂದಿದೆ. ಈ ಥರ ಇಷ್ಟು ಬೆಂದರೆ ಸ್ವಲ್ಪ ಗರಿ ಗರಿಯಾಗಿ ಬರುತ್ತೆ ನಿಮಗೆ ತಿನ್ನುವಾಗ. ನೋಡಿ, ಆಯಿತು, ಪಕೋಡ ರೆಡಿ ಆಗೋಯ್ತು. ನೋಡಿ, ಇಷ್ಟ ಆದರೆ ಸಾಕು, ಚೆನ್ನಾಗಿ ಬಂದಿದೆ. ನೀವು ಒಂದು ಸತಿ ಮನೆಯಲ್ಲಿ ಟ್ರೈ ಮಾಡ್ಕೊಂಡು ನೋಡಿ. ನಾವು ತೋರಿಸೋ ರೆಸಿಪಿ ಎಲ್ಲ ನಾವು ಮಾಡಿ ಟೇಸ್ಟ್ ಮಾಡಿ ಚೆನ್ನಾಗಾದ್ಮೇಲೆ ನಾವು ತೋರಿಸೋದು, ಮತ್ತು ಎಲ್ಲರೂ ಮಾಡ್ಕೊಳ್ಳಿ ಅಂತ. ನೋಡಿ, ಸ್ವಲ್ಪ ಅವಲಕ್ಕಿ ಮತ್ತು ಅಕ್ಕಿ ಹಿಟ್ಟು ಕಡಲೆ ಹಿಟ್ಟು ಮಿಕ್ಸ್ ಮಾಡಿದ್ದೀನಲ್ಲ, ಒಳ್ಳೆ ಟೇಸ್ಟ್ ಬರುತ್ತೆ. ನೋಡಿ, ಟೀ ಜೊತೆ ಇಲ್ಲಿ ನಮಗೆ ಇವತ್ತು ಮಳೆ ಬರ್ತಾ ಇದೆ. ನೋಡಿ, ಟೀ ಜೊತೆ ಆನಿಯನ್ ಪಕೋಡ ಚೆನ್ನಾಗಿ ಇದೆ. ನೋಡಿ, ಒಂದು ಸತಿ ಮಾಡಿಕೊಂಡು ನೀವು ಕೂಡ ಟೇಸ್ಟ್ ಮಾಡಿ ಹೇಳಿ ನಮಗೆ.